ಮಾಗಡಿ ಪೊಲೀಸ್ ಸ್ಟೇಷನ್ ಠಾಣಾ ಸರಹದ್ದಿನಲ್ಲಿ ಸತತವಾಗಿ ಏನು ಬಸ್ಸಿನಲ್ಲಿ ಪ್ರಯಾಣ ಮಾಡುವಂತಹ ಪ್ರಯಾಣಿಕರ ಒಡವೆ ಹಾಗೂ ಇತರೆ ಬೆಲೆ ಬಾಳುವ ವಸ್ತುಗಳನ್ನು ಏನು ಅವರು ಬ್ಯಾಗ್ ನಲ್ಲಿ ಇಟ್ಕೊಂಡಿರ್ತಾರೆ ಅಥವಾ ಕತ್ತಿನಲ್ಲಿ ಹಾಕೊಂಡಿರುವಂತಹ ಸಮಯದಲ್ಲಿ ತುಂಬಾ ನೂಕುನುಗ್ಲು ಆಗುವಂತಹ ಸನ್ನಿವೇಶ ಅಥವಾ ರಶ್ ಇರುವಂತಹ ಸನ್ನಿವೇಶದಲ್ಲಿ ಗೊತ್ತಿಲ್ಲದಂತೆ ಕಳ್ತನ ಮಾಡುತ್ತಿದ್ದಂತಹ ಒಂದು ಗ್ಯಾಂಗ್ ಅನ್ನು ಡಿವೈಎಸ್ಪಿ ಮಾಗಡಿ ಹಾಗೂ ಪಿಐ ಮಾಗಡಿ ನೇತೃತ್ವದಲ್ಲಿ ಯಶಸ್ವಿಯಾಗಿ 4 ಜನ ಆರೋಪಿಗಳನ್ನ ಹಿಡಿಯೋದ್ರಲ್ಲಿ ಸಫಲರಾಗಿದ್ದಾರೆ. ಈ ಒಂದು ಕಾರ್ಯಾಚರಣೆಯಲ್ಲಿ ಸುಮಾರು 50 ಲಕ್ಷ ಮೌಲ್ಯದ 345 ಗ್ರಾಂ ಚಿನ್ನವನ್ನು ವಶಪಡಿಸಿಕೊಂಡಿದ್ದಾರೆ ಹಾಗೂ 10 ಕೇಸುಗಳನ್ನ ಪತ್ತೆ ಹಚ್ಚುವಲ್ಲಿ ನಮ್ಮ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇದು ಮೊದಲನೇ ಬಾರಿಗೆ ಈ ಒಂದು ಗ್ಯಾಂಗು ಸಿಕ್ಕಿ ಬಿದ್ದಿರುವುದು. ಇನ್ನೂ ಹಲವಾರು ಪ್ರಕರಣಗಳು ಮಾಡಿದ್ದಾರೆ. ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ಕಲೆ ಹಾಕ್ತಿದೀವಿ ಹಾಗೂ ಇಂಟ್ರೋಗೇಷನ್ ಅನ್ನು ನಾವು ಮುಂದುವರಿಸಿದೀವಿ. ಇಷ್ಟೇ ಅಲ್ಲದೆ ಕುದೂರು ಠಾಣಾ ಲಿಮಿಟ್ಸ್ ಅಲ್ಲಿ ಏನು ಈ ಜಾತ್ರೆಗಳಲ್ಲಿ ಮತ್ತೆ ಎಲ್ಲಿ ರಶ್ ಇರುವಂತಹ ಸಂದರ್ಭಗಳಲ್ಲಿ ಮಹಿಳೆಯರ ಚಿನ್ನದ ಸರಗಳನ್ನು ಕದಿತಿದ್ದಂತ ಒಂದು 3 ಜನ ಆರೋಪಿಗಳಿರುವಂತಹ ಒಂದು ಗ್ಯಾಂಗ್ ಅನ್ನು ಕೂಡ ನಾವು ದಸ್ತರಿಗೆ ಮಾಡೋದಲ್ಲಿ ಯಶಸ್ವಿಯಾಗಿದ್ದೀವಿ. ಇಲ್ಲೂ ಕೂಡ ಸುಮಾರು 3 ಚಿನ್ನದ ಚೈನ್ಗಳನ್ನು ನಾವು ವಶಪಡಿಸಿಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ ಹಾಗೂ 3 ಜನ ಆರೋಪಿಗಳನ್ನು ನಾವು ಜೈಲಿಗೆ ಕಳಿಸಿದ್ದೀವಿ. ಈ 2 ಪ್ರಕರಣದಲ್ಲಿ ಒಂದು ಉತ್ತಮ ಕಾರ್ಯ ಆಗಿದೆ. ಇದು ಮೊದಲನೇ ಬಾರಿಗೆ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಈ ರೀತಿಯಾದಂಥ ಬಸ್ಸಿನಲ್ಲಿ ಕಳ್ತನ ಪ್ರಕರಣಗಳು ಹಾಗೂ ಜಾತ್ರೆಗಳಲ್ಲಿ ಏನು ಕಳ್ತನ ಪ್ರಕರಣಗಳಾಗಿತ್ತು ಮೊದಲನೇದ ಬಾರಿಗೆ ಯಶಸ್ವಿಯಾಗಿ ಹಿಡಿದಿದ್ದೀವಿ ಕೂಡ. ಜೊತೆಗೆ ಹಲವಾರು ಪ್ರಕರಣಗಳನ್ನು ಭೇದಿಸೋದ್ರಲ್ಲಿ ನಾವು ಸಫಲರಾಗಿದ್ದೀವಿ. ಈ 2 ಕಾರ್ಯಗಳನ್ನು ಮಾಡಿದಂತಹ ಡಿವೈಎಸ್ಪಿ ಮಾಗಡಿ ಹಾಗೂ ಅವರ ತಂಡಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಬಸ್ನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ನಿಮ್ಮ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಗಮನ ಇರಲಿ. ಎಸ್ಪೆಷಲಿ ರಶ್ ಇರುವಂತಹ ಸಂದರ್ಭಗಳಲ್ಲಿ ನಿಮಗೆ ಗೊತ್ತಿಲ್ಲದಂತೆ ನಿಮ್ಮ ಪರ್ಸ್ಗಳನ್ನು ಕದಿಯುವಂಥದ್ದು ಅಥವಾ ಪರ್ಸ್ನಲ್ಲಿರುವಂತಹ ವಸ್ತುಗಳನ್ನು ಕದಿಯುವಂಥದ್ದು ಅಥವಾ ಕುತ್ತಿಗೆಯಲ್ಲಿರುವಂತಹ ಸರಗಳನ್ನು ಗೊತ್ತಿಲ್ಲದಂತೆ ಕೀಳುವಂಥದ್ದು ಇದು ಮಾಡ್ತಾರೆ. ಜೊತೆಗೆ ಜಾತ್ರೆಗಳಲ್ಲೂ ಈ ರೀತಿಯಾಗಿ ಮಾಡ್ತಾರೆ. ಇಂಥ ಸಂದರ್ಭಗಳಲ್ಲಿ ನೀವುಗಳು ಎಚ್ಚರಿಕೆ ವಹಿಸಿ ಎಚ್ಚರಿಕೆಯಿಂದ ಇರಿ. 2 ಮೋಡಸ್ ಅಲ್ಲಿ ಮಹಿಳೆಯರೇ ಹೆಚ್ಚಾಗಿ ನಾವು ನೋಡಿರೋದು. ಮಹಿಳೆಯರನ್ನ ನಾವು ಬಂಧನ ಮಾಡಿದ್ದೀವಿ. ಈ 2 ಪ್ರಕರಣಗಳಲ್ಲಿ ಮಹಿಳೆಯರೇ ಪಾತ್ರ ಹೆಚ್ಚಿನದಿದೆ. ಕಳ್ತನ ಮಾಡಿರುವಂಥದ್ದು ಮಹಿಳೆಯರು, ಮಾರಾಟಕ್ಕೆ ಏನು ಸಹಾಯ ಮಾಡ್ಯಾರೆ ಅದು ಪುರುಷರಾಗಿದ್ದಾರೆ. ಸೊ ಇಂಥವ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ, ನಿಮ್ಮ ಅಕ್ಕಪಕ್ಕದವರ ಬಗ್ಗೆ ಎಚ್ಚರಿಕೆ ಇರಲಿ ಅಂತ ಮಾಧ್ಯಮ ಮಿತ್ರರ ಮೂಲಕ ಎಲ್ಲ ಜನರಲ್ಲಿ ನಾನು ವಿನಂತಿಸ್ಕೊಳ್ತೀನಿ. ಪ್ರಕರಣಗಳಲ್ಲಿ ಮೂಲತಃ ಎಲ್ಲರೂ ತಮಿಳುನಾಡವರು ಹಾಗೂ ಅವರು ಇಲ್ಲೇ ಬಾರ್ಡರ್ ಏರಿಯಾದಲ್ಲಿ, ಕರ್ನಾಟಕ ತಮಿಳುನಾಡು ಬಾರ್ಡರ್ ಏರಿಯಾದಲ್ಲಿ ಮನೆಯನ್ನು ಬಾಡಿಗೆಗೆ ಮಾಡ್ಕೊಂಡು ಅಲ್ಲಿ ವಾಸ ಮಾಡ್ತಿರ್ತಾರೆ. 2 ಪ್ರಕರಣಗಳಲ್ಲಿ ನೋಡ್ಬೇಕಾಗಿದ್ದಂಥದ್ದು ಮೊದಲನೇ ಬಾರಿಗೆ ಸಿಗಾಕೊಂಡಿರೋದು ಆಲ್ಮೋಸ್ಟ್ ಹೆಚ್ಚಿನ ಜನರು. ಇನ್ನು 2 ಏನು ಪ್ರತ್ಯೇಕ ಪ್ರಕರಣಗಳಲ್ಲಿ ಅವ್ರ ಮೇಲೆ ಆಲ್ರೆಡಿ 4-5 ಕೇಸ್ಗಳಿದೆ. ಸೊ ಅವರು ಲೀಡ್ ಮಾಡಿರೋವಂಥದ್ದು ನಾವು ಮೇಲ್ನೋಟಕ್ಕೆ ನೋಡಿದ್ದೀವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.